ನಮಸ್ಕಾರ ಸ್ನೇಹಿತರೆ, ವಿಷನ್ 365 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿನ್ನೆಯ ಅವಧಿಯಲ್ಲಿ ಮಾನವನ ಜೀರ್ಣಾಂಗ ವ್ಯವಸ್ಥೆ ಹ್ಯೂಮನ್ ಡೈಜೆಸ್ಟಿವ್ ಸಿಸ್ಟಮ್ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ವಿ. ಅದರ ಮುಂದುವರೆದ ಭಾಗವನ್ನು ಇವತ್ತು ಅಧ್ಯಯನ ಮಾಡೋಣ. ನಿನ್ನೆ ಮಾನವನ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಬಾಯಿ ಬಗ್ಗೆ ಅಧ್ಯಯನ ಮಾಡಿದ್ವಿ. ಯಾಕಂತಂದರೆ ಮಾನವನ ಜೀರ್ಣಾಂಗ ವ್ಯವಸ್ಥೆಯ ಪ್ರಾಥಮಿಕ ಹಂತ ಯಾವುದು ಅಂತಂತಂದರೆ ಬಾಯಿ ಅಂತೇಳಿ ನೋಡ್ತೀವಿ. ಬಾಯಿಯಲ್ಲಿ ಹಲ್ಲುಗಳ ಬಗ್ಗೆ ಅಧ್ಯಯನ ಮಾಡಿದ್ದೇವೆ, ನಾಲಿಗೆಯ ಬಗ್ಗೆ ಅಧ್ಯಯನ ಮಾಡಿದ್ದೇವೆ ಮತ್ತು ಲಾಲಾಗ್ರಂಥಿ ಬಗ್ಗೆ ಅಧ್ಯಯನ ಮಾಡಿದ್ವಿ. ಅದಾದ ನಂತರ ಗಂಟಲಿನ ಬಗ್ಗೆ ಕೂಡ ಅಧ್ಯಯನ ಮಾಡಿದ್ವಿ. ಈಗ ಮುಂದುವರೆದ ಭಾಗವಾಗಿ ಅನ್ನನಾಳ, ಗಂಟಲಿನ ನಂತರ ಆಹಾರ ಎಲ್ಲಿ ಸರಬರಾಜು ಆಗುತ್ತದೆ ಅಂತಂತಂದರೆ ಅನ್ನನಾಳ ಅಥವಾ ಆಹಾರ ನಾಳ ಅಂಥೇಳಿ ನಾವು ಕರಿತೀವಿ. ಇಲ್ಲಿ ಬಾಯಿಯಲ್ಲಿ ಆಹಾರ ಜೀರ್ಣಗೊಂಡಿರುತ್ತೆ, ಮೆದುವಾಗಿರುತ್ತೆ. ಆಹಾರವನ್ನು ನಾವು ಏನಂತ ಕರಿತೀವಿ ಅಂತಂತಂದರೆ ಬೋಲಸ್ ಅಂತೇಳಿ ಕರಿತೀವಿ. ಏನಂತ ಕರಿತೀವಿ? ಬೋಲಸ್ ಅಂಥೇಳಿ ಕರಿತೀವಿ. ಆ ಬೋಲಸ್ ಅನ್ನನಾಳಕ್ಕೆ ದೂಡುವ ಒಂದು ಕ್ರಿಯೆ ನಡೀತದೆ. ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ನುಂಗುವಿಕೆ. ನೋಡಿ, ಈ ಬಾಯಿಯಿಂದ ಅನ್ನನಾಳಕ್ಕೆ ಬೋಲಸ್ ಅಂತಂದರೆ ಮೆದುವಾದ ಆಹಾರ ಏನಾಗುತ್ತೆ ಅಂತಂತಂದರೆ ಸರಬರಾಜು ಆಗುತ್ತೆ. ಅದನ್ನು ನಾವೇನಂತ ಕರಿತೀವಿ ಅಂತಂದರೆ ನುಂಗುವಿಕೆ, ಡಿಗ್ಲೂಟಿಷನ್ ಅಂಥೇಳಿ ಕರಿತೇವೆ. ಏನಂತ ಕರಿತೀವಿ? ಡಿಗ್ಲೂಟಿಷನ್. ಡಿಗ್ಲೂಟಿಷನ್ ಅಂಥೇಳಿ ನಾವು ಕರಿತೇವೆ. ಈ ಅನ್ನನಾಳ ನೋಡಿ, ಇದರ ಪ್ರಮುಖ ಕಾರ್ಯ ನೋಡಿ, ಈ ಅನ್ನನಾಳದ ಮುಖಾಂತರ ಆಹಾರದ ಸಾಗಣೆ ಕೂಡ ನಡೀತದೆ ಮತ್ತು ಉಸಿರಾಟದ ಕ್ರಿಯೆ ಕೂಡ ನಡೀತದೆ. ಇದೇ ಒಂದು ಅನ್ನನಾಳದ ಮುಖಾಂತರ ಏನಾಗುತ್ತೆ ಅಂತಂತಂದರೆ ಆಹಾರದ ಸಾಗಣೆ ಮತ್ತು ಉಸಿರಾಟದ ಪ್ರಕ್ರಿಯೆ ಎರಡೂ ಇದರ ಮುಖಾಂತರ ನಡೀತವು. ಯಾವ ಥರ ಅಂತಂತಂದರೆ ಇದಕ್ಕೆ ಒಂದು ಮುಚ್ಚಳ ಕಂಡು ಬರುತ್ತೆ. ಅನ್ನನಾಳಕ್ಕೆ ಏನಿದೆ ಅಂತಂತಂದರೆ ಒಂದು ಮುಚ್ಚಳ ಇದೆ. ಅದರ ಹೆಸರು ಏನಂತಂದರೆ ಎಪಿಗ್ಲಾಟಿಸ್. ಎಪಿಗ್ಲಾಟಿಸ್ ಅಂಥೇಳಿ ನೋಡ್ತೇವೆ. ಈ ಎಪಿಗ್ಲಾಟಿಸ್ ಏನು ಮಾಡುತ್ತೆ ಅಂತಂತಂದರೆ ನಿಯಂತ್ರಣ ಮಾಡುತ್ತೆ. ಒಮ್ಮೆ ಆಹಾರವನ್ನು ಸರಬರಾಜು ಮಾಡಿದರೆ ಇನ್ನೊಮ್ಮೆ ಗಾಳಿ ಅಂತಂದರೆ ಉಸಿರಾಟದ ಕ್ರಿಯೆಯನ್ನು ಏನು ಮಾಡುತ್ತೆ ಅಂತಂತಂದರೆ ನಿಯಂತ್ರಣ ಮಾಡುತ್ತೆ. ಒಮ್ಮೆ ಆಹಾರ, ಒಮ್ಮೆ ಗಾಳಿ, ಹೀಗೆ ಯಾವುದು ನಿಯಂತ್ರಣ ಮಾಡುತ್ತೆ ಅಂತಂತಂದರೆ ಎಪಿಗ್ಲಾಟಿಸ್ ಅಂಥೇಳಿ ನಾವು ನೋಡ್ತೇವೆ. ಇನ್ನು ಈ ಆಹಾರ ನಾಳ ಅಥವಾ ಅನ್ನನಾಳ ಎಷ್ಟು ಮೀಟರ್ ಉದ್ದವಾಗಿದೆ ಅಂತಂತಂದರೆ ಕೇವಲ 25 ಸೆಂಟಿಮೀಟರ್. ಎಷ್ಟೋ 25 ಸೆಂಟಿಮೀಟರ್ನಷ್ಟು ಇದು ಏನಾಗಿದೆ ಅಂತಂತಂದರೆ ಉದ್ದವಾಗಿದೆ ಅಂಥೇಳಿ ನೋಡ್ತೇವೆ. ಇಲ್ಲಿ ಇನ್ನೊಂದು ಪ್ರಮುಖ ಒಂದು ಅಂಶ ಅಂತ ತಿಳ್ಕೊಬೇಕು ಅಂತಂದರೆ ಅನ್ನನಾಳದಲ್ಲಿ ಯಾವುದೇ ಪಚನ ಗ್ರಂಥಿಗಳಿಲ್ಲ ಅಂತಂದರೆ ಆಹಾರವನ್ನು ಕರಗಿಸುವಂಥ ಗ್ರಂಥಿಗಳು ಎಲ್ಲಿಲ್ಲ ಅಂತಂತಂದರೆ ಈ ಆಹಾರ ನಾಳ ಅಥವಾ ಅನ್ನನಾಳದಲ್ಲಿ ಇಲ್ಲ. ಆದರೆ ಇಲ್ಲಿ ನಮಗೆ ಬಾಯಿಯೊಳಗೆ ಹೇಳಿದ್ದೆ ಏನು ಅಂತಂತಂದರೆ ರಸ ಬಿಡುವಂತಹ ಅಮೈಲೇಸ್ ಕಿಣ್ವವು ಪಿಷ್ಟ ಮತ್ತು ಗ್ಲೈಕೋಜನ್ಗಳನ್ನು ಏನನ್ನಾಗಿ ಪರಿವರ್ತನೆ ಮಾಡ್ತಿತ್ತು ಅಂತಂದರೆ ಮಾಲ್ಟೋಸ್ ಆಗಿ ಪರಿವರ್ತನೆ ಮಾಡ್ತಿತ್ತು. ಆ ಕ್ರಿಯೆ ಇಲ್ಲಿ ಕೂಡ ಮುಂದುವರಿಯುತ್ತದೆ. ಎಲ್ಲಿ? ಅನ್ನನಾಳದಲ್ಲಿ ಮುಂದುವರಿತದ ಅಂಥೇಳಿ ನಾವು ನೋಡ್ತೀವಿ. ಈ ಅನ್ನನಾಳದ ಒಂದು ಉದ್ದ ಎಷ್ಟು ಅಂತಂತಂದರೆ 25 ಸೆಂಟಿಮೀಟರ್ ಅಂಥೇಳಿ ನೋಡ್ತೀವಿ. ಈ ಆಹಾರ ನಾಳ ಅಥವಾ ಅನ್ನನಾಳದ ಮುಖಾಂತರ ನಂತರ ಆಹಾರ ಎಲ್ಲಿಗೆ ಬರುತ್ತದೆ ಅಂತಂತಂದರೆ ಜಠರಕ್ಕೆ ಬರುತ್ತದೆ. ಯಾವುದಕ್ಕೆ? ಜಠರಕ್ಕೆ. ಇಲ್ಲಿ ನಾವು ಅನ್ನನಾಳದಲ್ಲಿ ತಿಳ್ಕೊಬೇಕಾಗಿದ್ದು ಇಷ್ಟೇ. ಇದು 25 ಸೆಂಟಿಮೀಟರ್ ಉದ್ದವಾಗಿದೆ. ಇದರ ಮುಖಾಂತರನೇ ಎರಡು ಕ್ರಿಯೆಗಳು ನಡೀತವೆ. ಒಂದು ಉಸಿರಾಟ ಮತ್ತು ಆಹಾರದ ಸರಬರಾಜು ಅಥವಾ ಆಹಾರದ ಸಾಗಣೆ ಅಂತೇಳಿ ನೋಡ್ತೀವಿ. ಇದರ ನಿಯಂತ್ರಣ ಮಾಡಲು ಒಂದು ಮುಚ್ಚಳ ಇದೆ. ಅದರ ಹೆಸರೇನು ಅಂತಂದರೆ ಎಪಿಗ್ಲಾಟಿಸ್. ಇದು ಕ್ವಶನ್ ಆಗಿದೆ. ಯಾವುದು ಅಂತಂತಂದರೆ ಎಪಿಗ್ಲಾಟಿಸ್. ಇಲ್ಲಿ ಯಾವುದೇ ಪಚನ ಗ್ರಂಥಿಗಳಿಲ್ಲ. ಆದರೂ ಕೂಡ ಏನಾಗುತ್ತೆ ಅಂತಂತಂದರೆ ಇಲ್ಲಿ ಬಾಯಲ್ಲಿ ನಡೀತಾ ಇತ್ತಲ್ಲ ಅಮೈಲೇಸ್ ಕಿಣ್ವ ಏನು ಮಾಡ್ತಾಯಿತ್ತು ಅಂತಂತಂದರೆ ಪಿಷ್ಟದ ಮೇಲೆ ಪ್ರತಿವರ್ತನೆ ಮಾಡ್ತಾಯಿತ್ತು. ಅದು ಅನ್ನನಾಳದಲ್ಲಿ ಏನಾಗುತ್ತೆ ಅಂತಂದರೆ ಮುಂದುವರಿಯುತ್ತದೆ ಅಂಥೇಳಿ ನಾವು ನೋಡ್ತೀವಿ. ನಂತರ ಆಹಾರ ನಾಳ ಅಥವಾ ಅನ್ನನಾಳದ ಮುಖಾಂತರ ಎಲ್ಲಿಗೆ ಆಹಾರ ಸರಬರಾಜು ಆಗುತ್ತದೆ ಅಂತಂದರೆ ಜಠರ ಅಂಥೇಳಿ ನಾವು ನೋಡ್ತೇವೆ. ಈ ಜಠರದ ಬಗ್ಗೆ ಅಧ್ಯಯನ ಮಾಡೋಣ. ಜಠರ
ಜಠರ ಅಂಥೇಳಿ ನಾವು ನೋಡ್ತೇವೆ. ಈ ಜಠರ ಯಾವ ಆಕಾರದಲ್ಲಿದೆ ಅಂತಂತಂದರೆ ಜೆ ಆಕಾರದಲ್ಲಿದೆ, ನೆನಪಿಟ್ಟುಕೊಳ್ಳಿ. ಇದು ಜೆ ಆಕಾರದಲ್ಲಿರುವಂತಹ ಒಂದು ಅಗಲವಾದ ದಪ್ಪವಾದ ಏನಪ್ಪ ಅಂತಂದ್ರೆ ಸ್ನಾಯು ರಚನೆ ಹೊಂದಿದಂಥ ಆಗಿದ್ದು ಯಾವುದರ ಮಧ್ಯದಲ್ಲಿ ಕಂಡು ಬರುತ್ತೆ ಅಂತಂದರೆ ಅನ್ನನಾಳ ಮತ್ತು ಸಣ್ಣ ಕರುಳಿನ ಮಧ್ಯದಲ್ಲಿ ಕಂಡು ಬರುತ್ತೆ. ಯಾವುದು ಅಂತಂದರೆ ಜಠರ ಯಾವ ಆಕಾರದಲ್ಲಿದೆ ಅಂತಂದರೆ ನೋಡೋಕೆ ಜೆ ಆಕಾರದಲ್ಲಿದೆ ಅಂತೇಳಿ ನೋಡ್ತೀವಿ. ಈ ಜಠರದ ಕಾರ್ಯವನ್ನು ಪತ್ತೆ ಹಚ್ಚಿದ ಮೊದಲ ವ್ಯಕ್ತಿ ಯಾರು ಅಂತಂದರೆ ಅಲಿಸ್ಕಸ್ ಸೇಂಟ್ ಮಾರ್ಟಿನ್. ಇದರ ಕಾರ್ಯವನ್ನು ಪತ್ತೆ ಹಚ್ಚಿದ ಮೊದಲ ವ್ಯಕ್ತಿ ಯಾರು ಅಂತಂತಂದರೆ ಅಲಿಸ್ಕಸ್ ಸೇಂಟ್ ಮಾರ್ಟಿನ್, ನೆನ್ಪಿಟ್ಕೋಬೇಕು. ಇದು ನೋಡಲು ಜೆ ಆಕಾರದಲ್ಲಿದೆ. ಯಾವುದರ ಮಧ್ಯದಲ್ಲಿದೆ ಅಂತಂತಂದರೆ ಅನ್ನನಾಳ ಹಾಗೂ ಸಣ್ಣ ಕರಳಿನ ಮಧ್ಯದಲ್ಲಿದೆ. ಇದರ ಕಾರ್ಯವನ್ನು ಪತ್ತೆ ಹಚ್ಚಿದ ಮೊದಲ ವಿಜ್ಞಾನಿ ವ್ಯಕ್ತಿ ಯಾರು ಅಂತಂದರೆ ಅಲಿಸ್ಕಸ್ ಸೇಂಟ್ ಮಾರ್ಟಿನ್ ಅಂಥೇಳಿ ನಾವು ನೋಡ್ತೀವಿ. ನೋಡಿ, ಇಲ್ಲಿ ಇಲ್ಲಿಂದ ಆಹಾರ ಬಂತು ಎಲ್ಲಿಗೆ? ಅನ್ನನಾಳದಿಂದ ಜಠರತನ ಏನು ಬಂತು, ನಾವು ತಿಂದಂಥ ಆಹಾರ ಬಂತು. ಆದರೆ ಇಲ್ಲಿ ಎಷ್ಟು ತಾಸಿರುತ್ತಪ್ಪ ನಮ್ಮ ಆಹಾರ ಜಠರದೊಳಗೆ ಅಂತಂತಂದ್ರೆ 3 ರಿಂದ 4 ತಾಸಿರುತ್ತೆ. ನಾವು ತಿಂದಂಥ ಆಹಾರ ಎಲ್ಲಿರುತ್ತೆ ಅಂತಂತಂದ್ರೆ ಜಠರನಲ್ಲಿ 4 ತಾಸಿರುತ್ತೆ. 3 ರಿಂದ 4 ತಾಸು ಜಠರನಲ್ಲಿ ನಾವು ತಿಂದಂತಹ ಆಹಾರ ಇರ್ತದೆ ಅಂಥೇಳಿ ನೋಡ್ತೀವಿ. ಎಷ್ಟು? 3 ರಿಂದ 4 ಗಂಟೆ. 3 ರಿಂದ 4 ಗಂಟೆ ಅಂಥೇಳಿ ನಾವು ನೋಡ್ತೇವೆ. ಇನ್ನು ಜಠರದಲ್ಲಿ ಈ ಜಠರ ಇದೆಯಲ್ಲ, ಈ ಜಠರದಲ್ಲಿ ಜಠರ ಗ್ರಂಥಿಗಳು ಕಂಡು ಬರುತ್ತವೆ. ಯಾವ ಗ್ರಂಥಿಗಳು? ಜಠರ ಗ್ರಂಥಿಗಳು. ಇಲ್ಲೇ ಬರುತ್ತೆ ನೋಡಿ ಜಠರ ಬಗ್ಗೆ. ಜಠರ ಗ್ರಂಥಿಗಳು, ಜಠರ ಗ್ರಂಥಿಗಳು ಕಂಡು ಬರುತ್ತೆ. ಈ ಜಠರ ಗ್ರಂಥಿಗಳು ಏನು ಮಾಡ್ತವೆ ಅಂತಂತಂದರೆ ಜಠರ ರಸವನ್ನು ಸ್ರವಿಕೆ ಮಾಡುತ್ತವೆ. ಜಠರ ಗ್ರಂಥಿಗಳು ಜಠರ ರಸವನ್ನು ಏನು ಮಾಡ್ತವೆ ಅಂತಂತಂದರೆ ಸ್ರವಿಕೆ ಮಾಡುತ್ತವೆ. ಜಠರ ಗ್ರಂಥಿಗಳು ಜಠರ ರಸವನ್ನು ಸ್ರವಿಕೆ ಮಾಡುತ್ತವೆ ಅಂತೇಳಿ ನೋಡ್ತೀವಿ. ಈ ಜಠರ ರಸ ಇದೆಯಲ್ಲ, ಏನನ್ನು ಒಳಗೊಂಡಿದೆ ನೋಡೋಣ. ಈ ಜಠರ ರಸ ಏನನ್ನು ಒಳಗೊಂಡಿದೆ ಅಂತಂತಂದರೆ ಮೊದಲನೇದಾಗಿ HCl ಹೈಡ್ರೋಕ್ಲೋರಿಕ್ ಆಮ್ಲ, ಪೆಪ್ಸಿನ್, ರೆನಿನ್, ಲೈಫೇಸ್, HCl, ಪೆಪ್ಸಿನ್, ರೆನಿನ್, ಲೈಫೇಸ್ ಮತ್ತು ಲೋಳೆ ಪದಾರ್ಥ ಕಿಣ್ವಗಳನ್ನು ಒಳಗೊಂಡಿದೆ. ಯಾವುದೋ ಇನ್ನೊಂದು ಲೋಳೆ ಪದಾರ್ಥ ಕಿಣ್ವಗಳನ್ನು ಯಾವುದು ಒಳಗೊಂಡಿದೆ ಅಂತಂತಂದರೆ ಜಠರ ರಸ. ನೋಡಿ, ನೆನ್ಪಿಟ್ಕೊಳ್ಳಿ, ಜಠರದಲ್ಲಿ 3 ರಿಂದ 4 ಗಂಟೆ ತನಕ ಆಹಾರ ಇರುತ್ತೆ. ಆ ಆಹಾರವನ್ನು ಕರಗಿಸಲು ಯಾವ ಗ್ರಂಥಿಗಳಪ್ಪ ಅಂತಂದ್ರೆ ಜಠರ ಗ್ರಂಥಿಗಳು. ಆ ಜಠರ ಗ್ರಂಥಿಗಳು ಏನನ್ನು ಸ್ರವಿಕೆ ಮಾಡುತ್ತವೆ ಅಂತಂದರೆ ಜಠರ ರಸವನ್ನು ಸ್ರವಿಕೆ ಮಾಡುತ್ತವೆ. ಈ ಜಠರ ರಸ ಏನನ್ನು ಒಳಗೊಂಡಿದೆ ಅಂತಂದರೆ HCl, ಲೋಳೆ ಪದಾರ್ಥ, ಪೆಪ್ಸಿನ್, ರೆನಿನ್, ಲೈಫೇಸ್ ಕಿಣ್ವಗಳನ್ನು ಒಳಗೊಂಡಿದೆ ಅಂಥೇಳಿ ನಾವು ನೋಡ್ತೇವೆ. ಇನ್ನು ಈ HCl ಕಾರ್ಯ ಏನು? ಈ ಹೈಡ್ರೋಕ್ಲೋರಿಕ್ ಆಮ್ಲ ಅಂತೇಳಿ ಕರಿತೀವಿ. ಮೊದಲನೇದಾಗಿ HCl ಕಾರ್ಯ ಏನು? HCl ಕಾರ್ಯ ಏನು ಅಂತ ನೋಡಿದಾಗ HCl ಕಾರ್ಯ ಇದು ಆಹಾರವನ್ನು ಮೃದುವಾಗಿಸುತ್ತದೆ. ಇಲ್ಲಿ ಅನ್ನನಾಳದಿಂದ ಬಂದಂಥ ಆಹಾರ ಜಠರಕ್ಕೆ ಬಂದಿರುತ್ತಲ್ಲ, ಅದನ್ನು ಏನು ಮಾಡುತ್ತೆ ಅಂತಂತಂದರೆ ಮೃದುವಾಗಿಸುತ್ತದೆ. ಆಹಾರವನ್ನು ಮೃದುವಾಗಿಸುತ್ತದೆ ಅಂಥೇಳಿ ನಾವು ನೋಡ್ತೀವಿ. ಇನ್ನು ಆವಾಗಲೇ ಹೇಳಿದ್ದೆ ನಾನು ನಿಮಗೆ, ಅನ್ನನಾಳದಲ್ಲಿ ಕೂಡ ಅಮೈಲೈಸ್ ಕಿಣ್ವದ ಪ್ರತಿವರ್ತನೆ ಕಂಟಿನ್ಯೂ ಆಗಿರುತ್ತೆ, ಮುಂದುವರೆದಿರುತ್ತೆ. ಏನಾಗಿ ಮಾಲ್ಟೋಸಾಗಿ ಏನು ಮಾಡ್ತಿರುತ್ತೆ, ಪಿಷ್ಟ ಮತ್ತು ಗ್ಲೈಕೋಜ್ಗಳನ್ನು ಮಾಲ್ಟೋಸ್ ಆಗಿ ಪರಿವರ್ತನೆ ಮಾಡ್ತಾ ಇರುತ್ತೆ. ಬಟ್ HCl ಏನು ಮಾಡುತ್ತೆ, ಆ ಒಂದು ಕಾರ್ಯವನ್ನು ಸ್ಥಗಿತಗೊಳಿಸುತ್ತೆ. ಲಾಲಾರಸದ ಅಮೈಲೈಸ್ನ ಕಾರ್ಯವನ್ನು ಯಾವುದು ಅಂದರೆ HCl ಏನು ಮಾಡುತ್ತೆ ಅಂತಂತಂದರೆ
ಸ್ಥಗಿತಗೊಳಿಸುತ್ತೆ. ನೋಡಿ ನೆಕ್ಸ್ಟ್ ಪಾಯಿಂಟ್ ಏನಂತಂದರೆ ಅಮೈಲೇಜ್ನ ಕಾರ್ಯವನ್ನು ಸ್ಥಗಿತಗೊಳಿಸುತ್ತದೆ. ನೆನಪಿಟ್ಕೋಬೇಕಾದಂಥ ಪಾಯಿಂಟ್ ಅಂಥೇಳಿ ನೋಡ್ತೀವಿ. ಈ ಒಂದು ಇದನ್ನು ಸ್ಥಗಿತಗೊಳಿಸಿ ಪೆಪ್ಸಿನ್ ಮತ್ತು ರೆನಿನ್ಗಳ ಕಾರ್ಯವನ್ನು ಸಕ್ರಿಯಗೊಳಿಸುತ್ತದೆ. ನೋಡಿ ಇದನ್ನು ಸ್ಥಗಿತಗೊಳಿಸ್ತು. ಇದರ ಕಾರ್ಯ ಯಾವ್ಯಾವುದ್ರದ್ದು? ಪೆಪ್ಸಿನ್ ಮತ್ತು ರೆನಿನ್ ಕಾರ್ಯಗಳನ್ನು ಏನು ಮಾಡಿತ್ತು? ಆರಂಭಗೊಳಿಸ್ತು. ಯಾವುದು ಅಂತಂತಂದರೆ HCl. ವೆರಿ ಇಂಪಾರ್ಟೆಂಟ್. HClನ ಕಾರ್ಯ ಆಹಾರವನ್ನು ಮೃದುವಾಗಿಸುತ್ತದೆ, ಅಮೈಲೇಜ್ನ ಕಾರ್ಯವನ್ನು ಸ್ಥಗಿತಗೊಳಿಸುತ್ತದೆ, ಪೆಪ್ಸಿನ್ ಮತ್ತು ರೆನಿನ್ ಎಂಬ ಕಿಣ್ವಗಳ ಕಾರ್ಯವನ್ನು ಆರಂಭಗೊಳಿಸ್ತದೆ, ಸಕ್ರಿಯಗೊಳಿಸ್ತದೆ ಅಂಥೇಳಿ ನಾವು ನೋಡ್ತೇವೆ. ಈಗ ಇನ್ನೊಂದು ಪಾಯಿಂಟ್, ಈಗ ನಮಗೆ ಇವೆರಡು ಕಿಣ್ವಗಳು ಬಂದು ಯಾವುವು ಅಂತಂತಂದರೆ ಪೆಪ್ಸಿನ್ ಮತ್ತು ರೆನಿನ್ ಅಂಥೇಳಿ ನೋಡ್ತೀವಿ. ಪೆಪ್ಸಿನ್ ಮತ್ತು ರೆನಿನ್ಗಳ ಬಗ್ಗೆ ಇವಾಗ ಅಧ್ಯಯನ ಮಾಡೋಣ. ಪೆಪ್ಸಿನ್ ಬಗ್ಗೆ ಮತ್ತು ರೆನಿನ್ ಬಗ್ಗೆ ಅಧ್ಯಯನ ಮಾಡೋಣ. ಪೆಪ್ಸಿನ್ ಕಾರ್ಯ ಏನು? ಪೆಪ್ಸಿನ್ನ ಕಾರ್ಯ ಇದೇನಿಲ್ಲ. ಏನು ಮಾಡುತ್ತೆ ಅಂತಂದರೆ ಪ್ರೋಟೀನ್ಗಳನ್ನು ಪ್ರೋಟಿಯೋಸ್ ಮತ್ತು ಪೆಪ್ಟೋನ್ಗಳಾಗಿ ಪರಿವರ್ತನೆ ಮಾಡುತ್ತದೆ. ಪೆಪ್ಟೋನ್ಗಳಾಗಿ ಪರಿವರ್ತಿಸುತ್ತದೆ. ಪೆಪ್ಸಿನ್ನ ಕಾರ್ಯ ಪ್ರೋಟೀನ್ಗಳನ್ನು ಪ್ರೋಟಿಯೋಸ್ ಮತ್ತು ಪೆಪ್ಟೋನ್ಗಳನ್ನಾಗಿ ಪರಿವರ್ತಿಸುತ್ತದೆ. ಇನ್ನು ರೆನಿನ್ ಕಾರ್ಯ ಇಂಪಾರ್ಟೆಂಟ್ ನೋಡಿ, ಇದು FDA ಕ್ವಶನ್ ಆಗಿತ್ತು. ರೆನಿನ್ ಕಾರ್ಯ ಏನಂತಂತಂದರೆ ಹಾಲಿನಲ್ಲಿರುವ ಕೆಸಿನ್ ಎಂಬ ಪ್ರೋಟೀನನ್ನು ಪ್ಯಾರಾಕೆಸಿನ್ ಎಂದು ಪ್ಯಾರಾಕೆಸಿನ್ ಆಗಿ ಪರಿವರ್ತನೆ ಮಾಡುತ್ತೆ. ಈ ಪ್ಯಾರಾಕೆಸಿನ್ ಏನಾಗಿದೆ ಅಂತಂದ್ರೆ ಮೊಸರಾಗಿರುತ್ತೆ. ನೆನಪಿಟ್ಕೊಳ್ಳಿ, ಮೊಸರು. FDA ಕ್ವಶನ್ ಆಯಿತು. ಹೊಟ್ಟೆಯಲ್ಲಿ ಹಾಲನ್ನು ಮೊಸರಾಗಿಸುವಂತಹ ಕಿಣ್ವ ಯಾವುದು ಅಂತೇಳಿ ಕ್ವಶನ್ ಆಗಿತ್ತು. ಯಾವುದು ಅಂತಂತಂದರೆ ರೆನಿನ್. ಕೆಸಿನನ್ನು ಪ್ಯಾರಾಕೆಸಿನನ್ನಾಗಿ ಮಾಡುತ್ತೆ. ಅಂತಂದರೆ ಹಾಲನ್ನು ಏನು ಮಾಡುತ್ತೆ? ಮೊಸರನ್ನಾಗಿ ಮಾಡುವಂತಹ ಒಂದು ಕೆಲಸ ಯಾವುದು ಮಾಡುತ್ತೆ ಅಂತಂತಂದರೆ ರೆನಿನ್ ಅಂಥೇಳಿ ನಾವು ನೋಡ್ತೇವೆ. ಭಾರಿ ಇಂಪಾರ್ಟೆಂಟ. ನೆಕ್ಸ್ಟ್ ಇನ್ನೊಂದು ಕಿಣ್ವ, ಜಠರ ರಸದಲ್ಲಿರುವಂಥ ಇನ್ನೊಂದು ಕಿಣ್ವ ಏನು ಅಂತಂತಂದರೆ ಲೈಫೇಸ್ ಅಂತೇಳಿ ನೋಡ್ತೀವಿ. ಇದು ಕೊಬ್ಬನ್ನು ಕರಗಿಸುತ್ತದೆ. ಇಂಪಾರ್ಟೆಂಟ್ ನೋಡಿ, ಕೊಬ್ಬನ್ನು ಕರಗಿಸುತ್ತದೆ ಅಥವಾ ಕೊಬ್ಬನ್ನು ವಿಭಜಿಸುತ್ತದೆ ಅಂಥೇಳಿ ನಾವು ನೋಡ್ತೇವೆ. ನೋಡಿ, ಮೂರು ಕಿಣ್ವಗಳು ಪೆಪ್ಸಿನ್ನ, ರೆನಿನ್ನ, ಲೈಫೇಜ. ಇವುಗಳಲ್ಲಿ ರೆನಿನ್ ಮತ್ತು ಲೈಫೇಜ್ಗಳು ಇಂಪಾರ್ಟೆಂಟ್ ನೋಡಿ. ಇವು ಶಿಶುಗಳಲ್ಲಿ ಮಾತ್ರ ಸಕ್ರಿಯವಾಗಿರ್ತವೆ. ಅಂದರೆ ಸಣ್ಣ ಮಕ್ಕಳಲ್ಲಿ, ಶಿಶುಗಳಲ್ಲಿ ಮಾತ್ರ ಏನಾಗ್ತದೆ ಅಂತಂತಂದರೆ ಸಕ್ರಿಯವಾಗಿರ್ತವೆ. ದೊಡ್ಡವರಲ್ಲಿ ಸಕ್ರಿಯವಾಗಿರುವುದಿಲ್ಲ. ಭಾರಿ ಇಂಪಾರ್ಟೆಂಟ್. ಶಿಶುಗಳಲ್ಲಿ ಏನಾಗ್ತದೆ ಅಂತಂತಂದ್ರೆ ಸಕ್ರಿಯವಾಗಿರ್ತವು. ದೊಡ್ಡವರಲ್ಲಿ ಸಕ್ರಿಯವಾಗಿರಲ್ಲ. ಯಾವ್ಯಾವು ಅಂತಂತಂದ್ರೆ ರೆನಿನ್ ಮತ್ತು ಲೈಫೇಜ್ಗಳು ಅಂಥೇಳಿ ನಾವು ನೋಡ್ತೀವಿ. ಇದಾದ ನಂತರ ಲೋಳೆ ಪದಾರ್ಥ, ಜಠರರಸದಲ್ಲಿ ಇದ್ದಂಥದ್ದು ಇನ್ನೊಂದು ಯಾವುದು ಅಂತಂತಂದರೆ ಲೋಳೆ ಪದಾರ್ಥ ಅಂಥೇಳಿ ನಾವು ನೋಡ್ತೇವೆ. ಲೋಳೆ ಪದಾರ್ಥ ಈ ಲೋಳೆ ಪದಾರ್ಥ ಏನು ಮಾಡುತ್ತೆ ಕೆಲಸ ಅಂತಂತಂದ್ರೆ ಜಠರವನ್ನು ರಕ್ಷಿಸುತ್ತದೆ. ಎದರಿಂದ? HCl ಮತ್ತು ಪೆಪ್ಸಿನ್ನಿಂದ. HCl ಮತ್ತು ಪೆಪ್ಸಿನ್ನಿಂದ ಏನು ಮಾಡ್ತದೆ ಅಂತಂತಂದರೆ ಜಠರವನ್ನು ರಕ್ಷಿಸುತ್ತದೆ.
ಏನನ್ನು ರಕ್ಷಿಸುತ್ತದೆ? ಜಠರವನ್ನು ರಕ್ಷಿಸುತ್ತದೆ. ಜಠರವನ್ನು ರಕ್ಷಿಸುತ್ತದೆ. ಯಾಕಂತಂತಂದರೆ HCl ಏನಾದರೂ ಹೆಚ್ಚು ಉತ್ಪತ್ತಿಯಾದರೆ ನಮ್ಮ ಹೊಟ್ಟೆ ಒಳಗಡೆ HCl ಏನಾದರೂ ಅತಿ ಹೆಚ್ಚು ಉತ್ಪತ್ತಿ ಆಯಿತು ಅಂತಂತಂದರೆ ಅಲ್ಸರ್ ಎಂಬ ಕಾಯಿಲೆ ಉಂಟಾಗುತ್ತದೆ. ನೆನ್ಪಿಟ್ಕೋಬೇಕಾದಂಥ ಒಂದು ಪಾಯಿಂಟ್ ಯಾವುದು ಅಂತಂತಂದರೆ ಅಲ್ಸರ್. ಈ ಅಲ್ಸರ್ ಎಂಬ ಕಾಯಿಲೆ ಉಂಟಾಗ್ತದೆ. ಬಾಯಿಯಲ್ಲಿ ಹುಣ್ಣು ಅಥವಾ ಗುಳ್ಳೆಗಳು ಉಂಟಾಗ್ತವು ಅಂಥೇಳಿ ನಾವು ನೋಡ್ತೀವಿ. ನೋಡಿ ಇನ್ನೊಮ್ಮೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಅನ್ನನಾಳದಿಂದ ಜಠರಕ್ಕೆ ಆಹಾರ ಬರ್ತದ. ಈ ಜಠರ ಯಾವ ಆಕಾರದಲ್ಲಿದೆ ಅಂತಂತಂದರೆ ಜೆ ಆಕಾರದಲ್ಲಿದೆ. ಇದರ ಒಂದು ಕಾರ್ಯವನ್ನು ಮೊದಲು ಪತ್ತೆ ಹಚ್ಚಿದಂಥ ವಿಜ್ಞಾನಿ ಅಲಿಸ್ಕಸ್ ಸೆಂಟ್ ಮಾರ್ಟಿನ್ ಅಂತ ಹೇಳಿ ನೋಡ್ತೀವಿ. ನಾವು ತಿಂದಂಥ ಆಹಾರ ಜಠರದಲ್ಲಿ ಎಷ್ಟು ಅವರ್ಸ್ ಇರುತ್ತೆ ಅಂತಂದರೆ 3 ರಿಂದ 4 ಗಂಟೆ ಇರುತ್ತೆ ಅಂಥೇಳಿ ನಾವು ನೋಡ್ತೀವಿ. ಈ ಜಠರದಲ್ಲಿ ಏನಿವೆ ಅಂತಂತಂದರೆ ಜಠರ ಗ್ರಂಥಿಗಳಿವೆ. ಈ ಜಠರ ಗ್ರಂಥಿಗಳು ಜಠರ ರಸವನ್ನು ಸ್ರವಿಕೆ ಮಾಡುತ್ತವೆ ಅಂಥೇಳಿ ನೋಡ್ತೀವಿ. ಈ ಜಠರ ರಸ ಏನನ್ನು ಒಳಗೊಂಡಿದೆ? HCl, ಪೆಪ್ಸಿನ್, ಲೋಳೆ ಪದಾರ್ಥ, ರೆನಿನ್, ಲೈಫೇಸ್ ಎಂಬ ಕಿಣ್ವಗಳನ್ನು ಒಳಗೊಂಡಿದೆ ಅಂತ ಹೇಳಿ ನೋಡ್ತೇವೆ. ಅದರಲ್ಲಿ ಮೊದಲನೇದಾಗಿ HCl ಅಂತಂದ್ರು ಅಂದರೆ ಹೈಡ್ರೋಕ್ಲೋರಿಕ್ ಆಮ್ಲ ಅಂತಂದ್ರು ಒಂದೇ ಅಂಥೇಳಿ ನಾವು ನೋಡ್ತೀವಿ. ಆ HCl ಕಾರ್ಯ ಏನಪ್ಪ ಅಂತಂದರೆ ಅನ್ನನಾಳದಿಂದ ಬಂದಂಥ ಜಠರಕ್ಕೆ ಬಂದಂಥ ಆಹಾರವನ್ನು ಮೊದಲಿಗೆ ಮೃದುವಾಗಿಸುತ್ತೆ. ಮತ್ತು ಏನು ಮಾಡುತ್ತೆ ಅಂತಂತಂದರೆ ಆ ಆಹಾರದಲ್ಲಿ ಬಂದಂಥ ಏನಾದರೂ ಸೂಕ್ಷ್ಮಾಣುಜೀವಿಗಳಿದ್ವು ಅಂತಂತಂದ್ರೆ ಆ ಸೂಕ್ಷ್ಮಾಣುಜೀವಿಗಳನ್ನು ಕೊಲ್ಲುತ್ತಾ ಆಮೇಲೆ ಅಮೈಲೇಜ್ನ ಕಾರ್ಯವನ್ನು ಸ್ಥಗಿತಗೊಳಿಸಿ ಪೆಪ್ಸಿನ್ ಮತ್ತು ರೆನಿನ್ಗಳ ಕಾರ್ಯವನ್ನು ಆರಂಭಿಸುತ್ತದೆ. ನಂತರ ಈ ಪೆಪ್ಸಿನ್ ಕಾರ್ಯವನ್ನು ನೋಡಿದಾಗ ಪೆಪ್ಸಿನ್ ಏನು ಮಾಡುತ್ತೆ ಅಂತಂತಂದ್ರೆ ಪ್ರೋಟೀನ್ಗಳನ್ನು ಪ್ರೋಟಿಯೋಸ್ ಮತ್ತು ಪೆಪ್ಟೋನ್ಗಳಾಗಿ ಏನು ಮಾಡುತ್ತೆ? ಪರಿವರ್ತನೆ ಮಾಡುತ್ತಾ. ಇನ್ನು ರೆನಿನ್ ಏನು ಮಾಡುತ್ತೆ? ಹಾಲನ್ನು ಮೊಸರನ್ನಾಗಿ ಮಾಡುತ್ತೆ. ಹೊಟ್ಟೆಯಲ್ಲಿ ಕೆಸಿನ್ ಎಂಬ ಪ್ರೋಟೀನನ್ನು ಪ್ಯಾರಾಕೆಸಿನ್ ಆಗಿ ಪರಿವರ್ತನೆ ಮಾಡುತ್ತೆ. ಇದು ಕ್ವಶನ್ ಆಗಿತ್ತು FTA 2020ರಲ್ಲಿ. ಏನಂತ? ಹೊಟ್ಟೆಯಲ್ಲಿ ಹಾಲನ್ನು ಮೊಸರನ್ನಾಗಿಸುವಂತಹ ಕಿಣ್ವ ಯಾವುದು ಅಂತ ಕೇಳಿದರು? ರೆನಿನ್. ಆಮೇಲೆ ಲೈಫೇಜ್ನ ಕಾರ್ಯ ಏನಂತಂತಂದರೆ ಕೊಬ್ಬನ್ನು ಕರಗಿಸುವಂಥ ಕಾರ್ಯ ಲೈಫೇಜ್ ಮಾಡುತ್ತಾ. ರೆನಿನ್ ಮತ್ತು ಲೈಫೇಜ್ಗಳು ಏನು ಮಾಡ್ತಾವು ಅಂತಂತಂದರೆ ಎಲ್ಲಿ ಸಕ್ರಿಯವಾಗಿರ್ತಾವೆ ಕಿಣ್ವಗಳು ಅಂತಂದರೆ ಶಿಶುಗಳಲ್ಲಿ ಮಾತ್ರ. ಸಣ್ಣ ಮಕ್ಕಳಲ್ಲಿ ಇವು ಸಕ್ರಿಯವಾಗಿರ್ತವು, ದೊಡ್ಡವರಲ್ಲಿ ಇವುಗಳು ಸಕ್ರಿಯವಾಗಿರುವುದಿಲ್ಲ. ಇನ್ನೊಂದು ಪದಾರ್ಥ ಲೋಳೆ ಪದಾರ್ಥ ಕಂಡು ಬರ್ತಾ ಜಠರ ರಸದಲ್ಲಿ. ಈ ಲೋಳೆ ಪದಾರ್ಥದ ಕಾರ್ಯ HCl ಮತ್ತು ಪೆಪ್ಸಿನ್ನಿಂದ ಜಠರವನ್ನು ರಕ್ಷಿಸುವುದು. ಯಾಕಂದ್ರೆ HCl ಏನಾದರೂ ಹೆಚ್ಚು ಬಿಡುಗಡೆ ಆಯಿತು ಅಂತಂದರೆ ನಮ್ಮ ದೇಹದಲ್ಲಿ ಅಲ್ಸರ್ ಎಂಬ ಕಾಯಿಲೆ ಉಂಟಾಗ್ತದೆ, ಬಾಯಲ್ಲಿ ಗುಳ್ಳೆಗಳು ಉಂಟಾಗ್ತವು ಅಂಥೇಳಿ ನಾವು ನೋಡ್ತೀವಿ. ಮುಂದಿನ ಒಂದು ಭಾಗ ಲಿವರ್ ಅಂಥೇಳಿ ನೋಡ್ತೇವೆ. ಲಿವರ್ ಇಲ್ಲಿದೆ ನೋಡಿ. ಲಿವರ್ ನೋಡಲು ಯಾವ ಆಕಾರದಲ್ಲಿ ಕಂಡುಬರುತ್ತೆ ಅಂತಂತಂದ್ರೆ ತ್ರಿಭುಜಾಕಾರದಲ್ಲಿ ಕಂಡುಬರುವಂತಹ ಒಂದು ಗ್ರಂಥಿ ಯಾವುದು ಅಂತಂತಂದ್ರೆ ಲಿವರ್ ಅಂಥೇಳಿ ನಾವು ನೋಡ್ತೀವಿ. ಇದನ್ನು ಏನಂತ ಕರಿತೀವಿ? ಲಿವರನ್ನು ಪಿತ್ತಜನಕಾಂಗ, ಈರಿ ಮತ್ತು ಯಕೃತ್ ಎಂಬ ಹೆಸರುಗಳಿಂದ ಕರೆಯುತ್ತೇವೆ. ಯಕೃತ್ ಎಂಬ ಹೆಸರಿನಿಂದ ಕರೆಯುತ್ತೇವೆ. ಇಲ್ಲಿದೆ ನೋಡಿ ಲಿವರ್. ನೋಡಲು ಯಾವ ಆಕಾರದಲ್ಲಿದೆ ಅಂತಂತಂದರೆ ತ್ರಿಭುಜಾಕಾರದಲ್ಲಿದೆ ಅಂಥೇಳಿ ನೋಡ್ತೀವಿ. ಈಗ ಇದರ ಬಗ್ಗೆ ಅಧ್ಯಯನ ಮಾಡೋಣ. ಲಿವರನ್ನು ಯಾವ ಹೆಸರುಗಳಿಂದ ನಾವು ಕರಿತೀವಿ ಅಂತಂತಂದ್ರೆ ನೋಡಿದ್ದೀವಿ. ಇವಾಗ ಏನಂತ ಕರಿತೀವಿ? ಈರಿ, ಪಿತ್ತಜನಕಾಂಗ, ಯಕೃತ್ ಅಂಥೇಳಿ ನಾವು ಕರಿತೀವಿ. ಈ 3 ಹೆಸರುಗಳಿಂದ ಲಿವರನ್ನು ಕರಿತೀವಿ. ಇದರ ವಿಶೇಷತೆ ಏನಂತಂತಂದರೆ ಮಾನವನಲ್ಲಿ ಕಂಡುಬರುವಂಥ ಅತಿ ದೊಡ್ಡ ಗ್ರಂಥಿ ಯಾವುದು ಅಂತಂತಂದ್ರೆ ಅತಿ ದೊಡ್ಡ ಗ್ರಂಥಿ ಯಾವುದು ಅಂತಂತಂದ್ರೆ ಲಿವರ್.
ಇವೆಲ್ಲ ನೋಟ್ಸ್ ಮಾಡ್ಕೊಂಡು ಹೋದರೆ ನಿಮಗೆ ತುಂಬ ಅನುಕೂಲ ಆಗ್ತದೆ. ಎಲ್ಲ ವಿಷಯಗಳನ್ನು ಕವರ್ ಮಾಡಲಾಗ್ತದೆ. ಒಂದೊಂದು ಪ್ರತಿಯೊಂದು ದೇಹದ ಒಂದೊಂದು ಭಾಗದ ಎಲ್ಲ ಅಂಶಗಳು ಕ್ವಶನ್ ಆಗಿದ್ದು ಮತ್ತು ಮುಂದೆ ಆಗುವಂತಹ ಒಂದು ಪಾಯಿಂಟ್ಸ್ಗಳನ್ನು ಇಲ್ಲಿ ಹೇಳಲಾಗ್ತದೆ ಅಂತ ಹೇಳ್ತೀನಿ. ಲಿವರ್ ಹೀರಿ ಪಿತ್ತಜನಕಾಂಗ ಯಕೃತ್ ಎಂದು ಕರೆಯಲ್ಪಡುವ ಇದನ್ನು ನಾವು ಮಾನವನ ಅತಿ ದೊಡ್ಡ ಗ್ರಂಥಿ ಅಂತ ಕರಿತೀವಿ. ಇದು ನೋಡಲು ಯಾವ ಆಕಾರದಲ್ಲಿ ಇರುತ್ತೆ ಅಂತಂತಂದರೆ ತ್ರಿಭುಜಾಕಾರದಲ್ಲಿರುತ್ತೆ ಮತ್ತು ಇದರ ಒಂದು ವೇಟ್, ಇದರ ಒಂದು ತೂಕ ಎಷ್ಟಿರುತ್ತೆ ಅಂತಂತಂದರೆ 1.5 kg. ನೆನ್ಪಿಟ್ಟು ಆರೋಗ್ಯವಂತ ಮನುಷ್ಯನಲ್ಲಿ ಲಿವರ್ನ ಒಂದು ತೂಕ ವೇಟ್ ಎಷ್ಟಿರುತ್ತೆ ಅಂತಂತಂದರೆ 1.5 kg ಇರುತ್ತೆ ಅಂಥೇಳಿ ನಾವು ನೋಡ್ತೀವಿ. ಇಲ್ಲಿ ಏನು ಕೆಲಸ ಮಾಡುತ್ತಾ ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಇದು ಕೂಡ ಆಹಾರವನ್ನು ಕರಗಿಸಲು ಪ್ರಯತ್ನಿಸುತ್ತಾ ಮತ್ತು ಕರಗಿಸುತ್ತೆ ಅಂಥೇಳಿ ನೋಡ್ತೀವಿ. ಯಾವ ರೀತಿ ಅಂತಂತಂದರೆ ಲಿವರ್ ಇದೆಯಲ್ಲ, ಇದೊಂದು ರಸ ಅಥವಾ ರಸವನ್ನು ಬಿಡುಗಡೆ ಮಾಡುತ್ತೆ. ಅದನ್ನು ನಾವು ಏನಂತ ಕರಿತೀವಿ ಅಂತಂದರೆ ಪಿತ್ತರಸ ಅಂಥೇಳಿ ಕರಿತೀವಿ, ಅಥವಾ ಬ್ರೈಲ್ ರಸ. ಪಿತ್ತರಸ ಅಥವಾ ಬ್ರೈಲ್ ರಸ ಅಂಥೇಳಿ ನಾವು ನೋಡ್ತೀವಿ. ಆದ್ದರಿಂದ ಈ ಲಿವರನ್ನು ನಾವೇನಂತ ಕರಿತೀವಿ ಅಂತಂದರೆ ರಾಸಾಯನಿಕಗಳ ಕಾರ್ಖಾನೆ. ಏನಂತ ಕರಿತೀವಿ? ರಾಸಾಯನಿಕ ಕಾರ್ಖಾನೆ ಅಂಥೇಳಿ ಯಾವುದನ್ನು ಕರಿತೀವಿ ಅಂತ ಕ್ವಶನ್ ಆಗಿತ್ತು. ಇದು ರಾಸಾಯನಿಕ ಕಾರ್ಖಾನೆ ಅಂತ ಯಾವುದನ್ನು ಕರಿತೀವಿ ಅಂತಂತಂದರೆ ಲಿವರನ್ನು ಕರಿತೀವಿ. ಇದು ಪಿತ್ತರಸ ಅಥವಾ ಬ್ರೈಲ್ ರಸವನ್ನು ಬಿಡುಗಡೆ ಮಾಡುತ್ತೆ ಅಂಥೇಳಿ ನಾವು ನೋಡ್ತೀವಿ. ಈ ಒಂದು ಬ್ರೈಲ್ ರಸ ಏನಿದೆ ಅಂತಂತಂದರೆ ಪ್ರತ್ಯಾಮ್ಲೀಯ ಆಮ್ಲವಾಗಿದ್ದು ಪ್ರೋಟೀನ್ಗಳನ್ನು ಕರಗಿಸುತ್ತದೆ. ಏನನ್ನು ಕರಗಿಸುತ್ತದೆ? ಪ್ರೋಟೀನ್ಗಳನ್ನು ಕರಗಿಸುತ್ತದೆ ಅಂಥೇಳಿ ನೋಡ್ತೇವೆ. ಪ್ರೋಟೀನ್ಗಳನ್ನು ಕರಗಿಸುತ್ತದೆ. ಯಾವುದು? ಬ್ರೈಲ್ ರಸ ಅಂಥೇಳಿ ನೋಡ್ತೀವಿ. ಈ ಬ್ರೈಲ್ ರಸದಲ್ಲಿ ಯಾವುದೇ ಕಿಣ್ವಗಳಿಲ್ಲ, ನೆನಪಿಟ್ಕೊಳ್ಳಿ. ಯಾವುದೇ ಕಿಣ್ವಗಳಿಲ್ಲ ಅಂಥೇಳಿ ನೋಡ್ತೀವಿ. ಯಾವುದೇ ಕಿಣ್ವಗಳಿಲ್ಲ. ಈಗ ನಾವು ಜಠರ ರಸದಲ್ಲಿ ಕಿಣ್ವಗಳನ್ನು ನೋಡಿದ್ದೀವಿ. ಯಾವ್ಯಾವು ಅಂತಂದರೆ ಪೆಪ್ಸಿನ್, ರೆನಿನ್, ಲೈಫೇಸ್, ಲೋಳೆ ಪದಾರ್ಥ, HClಗಳನ್ನು ನಾವು ಜಠರ ರಸದಲ್ಲಿ ನೋಡಿದ್ವಿ. ಆದರೆ ಪಿತ್ತರಸದಲ್ಲಿ ಯಾವುದೇ ಕಿಣ್ವಗಳು ಕಂಡು ಬರುವುದಿಲ್ಲ ಅಂಥೇಳಿ ನಾವು ನೋಡ್ತೀವಿ. ಇದೇನನ್ನು ಕರಗಿಸುತ್ತೆ ಪಿತ್ತರಸ ಅಂತಂತಂದರೆ ಪ್ರೋಟೀನ್ಗಳನ್ನು ಕರಗಿಸುತ್ತದೆ ಅಂಥೇಳಿ ನಾವು ನೋಡ್ತೀವಿ. ಇನ್ನು ಇದರ ವಿಶೇಷತೆ ಏನು ಅಂತಂತಂದರೆ ಲಿವರ್ನ ವಿಶೇಷತೆ ಏನು ಅಂತಂತಂದರೆ ನಮ್ಮ ದೇಹದಲ್ಲಿ ಯಾವುದಾದ್ರೂ ಒಂದು ಭಾಗವನ್ನು ಕತ್ತರಿಸಿದರೆ ಮತ್ತೆ ಬೆಳೆಯುವಂಥ ಭಾಗ ಯಾವುದಾದ್ರೂ ಇತ್ತು ಅಂತಂದರೆ ಲಿವರ್. ನೋಡಿ, ಕತ್ತರಿಸಿದರೆ ಮತ್ತೆ ಬೆಳೆಯುವಂಥ ಒಂದು ಭಾಗ ಯಾವುದು ಅಂತಂತಂದ್ರೆ ಲಿವರ್ ಅಂತೇಳಿ ನೋಡ್ತೀವಿ ನಮ್ಮ ದೇಹದಲ್ಲಿ. ಭಾರಿ ಇಂಪಾರ್ಟೆಂಟ್ ಇದು ಕ್ವಶನ್ ಆಗಿದೆ. ಮತ್ತು ಸತ್ತ ವ್ಯಕ್ತಿಯಲ್ಲಿ ಬೆಳೆಯುವ ಏಕೈಕ ಅಂಗ ಯಾವುದು ಅಂತಂತಂದರೆ ಲಿವರ್. ಸತ್ತ ವ್ಯಕ್ತಿಯಲ್ಲಿ ಬೆಳೆಯುವಂತಹ ಏಕೈಕ ಅಂಗ ಲಿವರ್ ಅಂತೇಳಿ ನೋಡ್ತೀವಿ. ಈ ಲಿವರ್, ತ್ರಿಭುಜಾಕಾರದಲ್ಲಿರುವಂಥ ಲಿವರ್ ಎಲ್ಲಿ ಹಾನಿಗೊಳಗಾಗ್ತದೆ ಅಂತಂದ್ರೆ ಕುಡಿತಕ್ಕೆ ಒಳಗಾದಂತಹ ವ್ಯಕ್ತಿಯ ಲಿವರ್ ಹಾಳಾಗ್ತದೆ ಅಂತೇಳಿ ನೋಡ್ತೀವಿ. ಹಾಳಾಯಿತು ಅಂತಂದ್ರೆ ಈ ಒಂದು ಲಿವರ್ಗೆ ಯಾವ ಒಂದು ಕಾಯಿಲೆಗಳು ಬರ್ತಾವು ಅಂತಂದ್ರೆ ಜಾಂಡೀಸ್, ಹೆಪಟೈಟಿಸ್ ಮತ್ತು ಕ್ಯಾನ್ಸರ್ನಂತಹ ರೋಗಗಳು ಉಂಟಾಗ್ತವು ಅಂಥೇಳಿ ನೋಡ್ತೇವೆ. ನೋಡಿ, ಇಂಪಾರ್ಟೆಂಟ ಕ್ವಶನ್ಸ್ ಕೇಳ್ಬೋದು. ಜಾಂಡೀಸ್ ದೇಹದ ಯಾವ ಭಾಗಕ್ಕೆ ಉಂಟಾಗ್ತದೆ ಅಂತ ಕೇಳಿದರೆ ಲಿವರ್ ಅಂಥೇಳಿ ನೀವು ತಿಳ್ಕೊಂಡಿರಬೇಕು ಅಂತ ಹೇಳ್ತಾ, ಇನ್ನು ಯಕೃತ್ತಿನ ಇನ್ನೊಂದು ಪ್ರಮುಖ ಕಾರ್ಯ ಏನು? ಲಿವರ್ನ ಇನ್ನೊಂದು ಪ್ರಮುಖ ಕಾರ್ಯ ಏನು ಅಂತಂದ್ರೆ ಯೂರಿಯಾವನ್ನು ಉತ್ಪಾದನೆ ಮಾಡುತ್ತೆ. ಯೂರಿಯಾ ಭಾರಿ ಇಂಪಾರ್ಟೆಂಟ್. ಇದು ಕೂಡ ಕ್ವಶನ್ ಆಗಿದೆ ನೋಡಿ. ಯೂರಿಯಾ ಉತ್ಪಾದನೆ ಮಾಡುವಂಥ ದೇಹದ ಭಾಗ ಯಾವುದು ಅಂತಂತಂದರೆ ಲಿವರ್ ಅಂಥೇಳಿ ನಾವು ನೋಡ್ತೇವೆ. ಇನ್ನೊಂದು, ಇದು ಆಮ್ಲೀಯತೆಯನ್ನು ಸ್ಟಟಸ್ ಮಾಡುತ್ತೆ. ಆಹಾರದಲ್ಲಿರುವಂತಹ ಆಮ್ಲೀಯತೆಯನ್ನು ಕಡಿಮೆ ಮಾಡುತ್ತಾ ಮತ್ತು ಡಿಯೋಡಿನಮ್ನ ಕೊರತೆಯನ್ನು ತಡೆಯುತ್ತದೆ. ಏನಿದು ಡಿಯೋಡಿನಮ್?
ಡಿಯೋಡಿನಮ್ನ ಅಂತಂತಂದ್ರೇನು, ಡಿಯೋಡಿನಮ್ ಅಂತಂದ್ರೇನು ಅಂತಂದರೆ ಇದು ಸಣ್ಣ ಕರಳಿನ ಒಂದು ಭಾಗವಾಗಿದೆ. ಈ ಡಿಯೋಡಿನಮ್ ಬಗ್ಗೆ ಆ ಸಣ್ಣ ಕರಳು ಮುಂದಿನ ಒಂದು ಕ್ಲಾಸ್ನಲ್ಲಿ ಸಣ್ಣ ಕರಳು, ದೊಡ್ಡ ಕರಳು, ಅಪೆಂಡಿಕ್ಸ್, ಗುದದ್ವಾರ ಮತ್ತು ಮೇದೋಜೀರಕ ಗ್ರಂಥಿಗಳು ಬರ್ತವು. ಅದರ ಬಗ್ಗೆ ಅಧ್ಯಯನ ಮಾಡೋಣ. ಇವತ್ತಿನ ಒಂದು ಕ್ಲಾಸ್ನಲ್ಲಿ ನಾವು ಅನ್ನನಾಳ, ಜಠರ, ಲಿವರ್ ಬಗ್ಗೆ ಅಧ್ಯಯನ ಮಾಡಿದ್ವಿ. ನೋಡಿ, ಈ ಒಂದು ಚಾಪ್ಟರ್ ಮುಗಿದ ತಕ್ಷಣ ಈ ಒಂದು ಚಾಪ್ಟರ್ ಮೇಲೆ ಹಿಂದಿನ ಕ್ವಶನ್ ಪೇಪರ್ಗಳಲ್ಲಿ ಯಾವ್ಯಾವ ಕ್ವಶನ್ಸ್ ಆಗಿದ್ವು ಮತ್ತು ಮುಂದೆ ಯಾವ ಆಗ್ಬೋದು ಅನ್ನುವಂಥ ಒಂದು ಕ್ವಶನ್ಸ್ಗಳನ್ನು ತೆಗೆದುಕೊಂಡು ಚರ್ಚಿಸೋಣ. ಪ್ರತಿಯೊಂದು ಚಾಪ್ಟರ್ ಮುಗಿದ ತಕ್ಷಣ ಈ ಒಂದು ಪ್ರೊಸೆಸ್ ಕಂಟಿನ್ಯೂ ಆಗ್ತದೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನೀವೇನು ಮಾಡಬೇಕು ಅಂತಂತಂದರೆ ಇದನ್ನು ಶೇರ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ಗೆ. ಯಾರಿಗೆ ಕೋಚಿಂಗ್ ಹೋಗಲು ಆಗೋದಿಲ್ಲಲ್ಲ ಅವರು ಇಲ್ಲೇ ಕಲಿಬಹುದು. ಪ್ರತಿಯೊಂದು ಪಾಯಿಂಟನ್ನು ನಾವು ಹೇಳ್ತಾ ಇದ್ದೇವೆ. ಯಾವುದೇ ಪಾಯಿಂಟ್ ಬಿಟ್ಟರೂ ಕೂಡ ನೀವು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದರೆ ನಾವೇನು ಮಾಡ್ತೀವಿ ಅಂತಂದ್ರೆ ಆ ಪಾಯಿಂಟನ್ನು ಆ್ಯಡ್ ಮಾಡ್ತೀವಿ. ಇನ್ನೊಂದು ಏನಂತಂತಂದರೆ ನಿನ್ನೆ ಹೇಳಿದ್ದೆ ನಾನು, ನಾಳೆ ಬೆಳಿಗ್ಗೆ ಒಂದು ಜಿಯೋಗ್ರಾಫಿ ವಿಡಿಯೋ ಅಪ್ಲೋಡ್ ಆಗುತ್ತಾ ಅಂಥೇಳಿ. ಆದರೆ ಕಾರಣಾಂತರಗಳಿಂದ ಆಗಿಲ್ಲ. ಯಾಕಂದರೆ ನಿನ್ನೆ ಬಂದಂಥ ಸ್ವಲ್ಪ ವಿಡಿಯೋ ಕ್ವಾಲಿಟಿ ಕಡಿಮೆ ಇದ್ದ ಕಾರಣ ಅದನ್ನು ಹೆಚ್ಚಿಸಲುಕ್ಕೋಸ್ಕರ ಆ ವಿಡಿಯೋವನ್ನು ಮಾಡಿಲ್ಲ. ಈ ನಾಳೆ ಏನಿದೆ ಅಂತಂದರೆ ಬೆಳಿಗ್ಗೆ ಜಿಯೋಗ್ರಫಿ ಕ್ಲಾಸ್ ಭಾರತದ ಮೇಲ್ಮೈ ಲಕ್ಷಣಗಳು ಅಪ್ಲೋಡ್ ಆಗ್ತದೆ. ನೀವು ನಮಗೆ ಪ್ರೋತ್ಸಾಹಿಸುವುದರ ಮೂಲಕ ನಮಗೆ ಬೆನ್ನು ತಟ್ಟಬೇಕು. ಇದು ಸಣ್ಣ ಪ್ರಯತ್ನ. ಪೇಪರ್ ಹಾಗೂ ಪೆನ್ ಮುಖಾಂತರನೇ ಈ ಒಂದು ಕೋಚಿಂಗನ್ನು ಹೇಳಿಕೊಡುವಂಥ ಪ್ರಯತ್ನ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಮುಂದಿನ ಭಾಗದಲ್ಲಿ ಸಣ್ಣ ಕರಳು, ದೊಡ್ಡ ಕರಳು, ಅಪೆಂಡಿಕ್ಸ್, ಗುದದ್ವಾರ, ಮೇದೋಜೀರಕ ಗ್ರಂಥಿಗಳ ಬಗ್ಗೆ ಅಧ್ಯಯನ ಮಾಡೋಣ ಅಂತ ಹೇಳ್ತೇನೆ. ಅದಾದ ನಂತರ ಮುಂದಿನ ಚಾಪ್ಟರ್ ಯಾವುದು ಅಂತೇಳಿ ಮುಂದೆ ಹೇಳ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಈ ಚಾಪ್ಟರ್ ಮುಗಿದ ನಂತರ ಏನು ಮಾಡೋಣ ಅಂತಂತಂದ್ರೆ ಆ ಚಾಪ್ಟರ್ ವೈಸ್ ಕ್ವಶನ್ಸ್ ಡಿಸ್ಕಷನ್ ಮಾಡೋಣ. ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.